ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರಾ ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದೀರಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ಅಮೌಂಟ್ ಇದೆಯಾ, ಅದೆಷ್ಟಾದ್ರೂ ಆಗಿರ್ಬೋದು ಅಮೌಂಟ್ ಇದೆಯಾ, ಹಾಗಿದ್ರೆ ನಿಮ್ಗೂ ಕೂಡ ಈ ಒಂದು ಕರೆ ಅಂದ್ರೆ ಈ ಒಂದು ಕಾಲ್ ಬರಬಹುದು. ಈ ಒಂದು ಕಾಲ್ ಏನಾದ್ರೂ ಬಂದಾಗ ನೀವು ಈ ಮಿಸ್ಟೇಕ್ ಅನ್ನ ಮಾಡಿದ್ರೆ, ಈ ತಪ್ಪನ್ನ ಮಾಡಿದ್ರೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ನೀವು ಉಳಿತಾಯ ಮಾಡಿರುವಂತಹ ಎಲ್ಲಾ ಹಣನೂ ಕೂಡ ಖಾಲಿ ಆಗುವಂತ ಸಾಧ್ಯತೆ ಇರುತ್ತೆ. ಇದು ಸತ್ಯವಾಗಿ ನಡೆದಿರುವಂತ ಘಟನೆನೆ. ಪ್ರೂಫ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಆ ಒಂದು ಸತ್ಯ ಘಟನೆ ಬಗ್ಗೆ ಹೇಳ್ತೀನಿ. ಒಂದ್ ವೇಳೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರಾ ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ರಿಯಲ್ ಆಗಿ ನಡೆದಿರುವಂತಹ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ, ಸತ್ಯ ಘಟನೆ ಬಗ್ಗೆ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಒಬ್ಬ ಮಹಿಳೆಗೆ ಕಾಲ್ ಬಂದಿದೆ. ಅದು ಸ್ಕ್ಯಾಮ್ ಕಾಲ್, ಅಂದ್ರೆ ಮೋಸ ಮಾಡ್ಬೇಕು ಅಂತಾನೆ ಮಾಡಿರುವಂತ ಒಂದು ಕಾಲ್ ಆಗಿರುತ್ತೆ ಅದು. ಆ ಕಾಲ್ ಮುಖಾಂತರ ಆ ಕಡೆಯಿಂದ ಅಂದ್ರೆ ಒಬ್ಬ ಮಹಿಳೆಗೆ ಏನ್ ಕೇಳಿದ್ದಾರೆ ಅಂತಂದ್ರೆ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯಾ ಅಂತ ಕೇಳಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಯೂಸ್ ಆಗ್ತಾ ಇದೆಯಾ, ಉಪಯೋಗ ಆಗ್ತಾ ಇದೆಯಾ ಅಂತ ಕೇಳಿದ್ದಾರೆ. ಹೌದು, ನಮ್ಗೆ ಉಪಯೋಗ ಆಗ್ತಾ ಇದೆ ಅಂತ ಆ ಒಂದು ಮಹಿಳೆ ಹೇಳಿದ್ದಾರೆ. ಅಂದ್ರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಲ್ಲ ಆ ಒಂದು ಮಹಿಳೆ ಹೇಳಿದರೆ ಹೌದು ನಮ್ಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಂತರ ಆ ಕಡೆಯಿಂದ ಸ್ಕ್ಯಾಮರ್ಸ್ ಅಂದ್ರೆ ಮೋಸ ಮಾಡೋಕೆ ಅಂತಾನೆ ಕಾಲ್ ಮಾಡಿದ್ರಲ್ಲ ಅವರು ಕೇಳಿದ್ದಾರೆ, ಸೊ ಎಲ್ಲಾ ತಿಂಗಳ ಕಂತಿನ ಹಣನೂ ಕೂಡ ಬಂದಿದೆಯಾ. ಸೊ ಇವು ಇದೆ ಅಲ್ವಾ ಮೇನ್ ಪ್ರಾಬ್ಲಮ್. ಇವಾಗ ಸುಮಾರು ಜನಕ್ಕೆ ಒಂದು ಕಂತು ಬಂದಿಲ್ಲ, ಇನ್ನು ಸುಮಾರು ಜನಕ್ಕೆ 4ನೇ ಕಂತು 5ನೇ ಕಂತು ಈ ರೀತಿಯಾಗಿ ಸೆಂಟ್ರಲ್ಲಿ ಒಂದೊಂದು ಕಂತು ಮಿಸ್ ಆಗಿದೆ. ಸೊ ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಮೋಸ ಮಾಡೋದಕ್ಕೆ ಸುಮಾರು ಜನರು ಕಾಲ್ ಮಾಡ್ತಾರೆ. ಈ ಮಹಿಳೆಗೂ ಕೂಡ ಹಾಗೆ ಆಗಿರುವಂತದ್ದು. ಸೊ ಈ ರೀತಿಯಾಗಿ ಎಲ್ಲಾ ಕಂತಿನ ಹಣ ಬರ್ತಾ ಇದೆಯಾ ಅಂತ ಕೇಳಿ, ಸೊ ನಂತರ ಅವನು ಏನ್ ಕೇಳಿದಾನೆ ಅಂತ ನೋಡೋದಾದ್ರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ ಅಂತ ಕೇಳಿದರೆ, ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಇದನ್ನ ಕೇಳಿದಾನೆ. ಆ ಒಂದು ಮಹಿಳೆ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಒಂದು OTP ಬರುತ್ತೆ. ಆ OTP ನಂಬರ್ ಅನ್ನ ಹೇಳಿ ಅಂತ ಕೇಳಿದ್ದಾರೆ. ಸೊ ಆ OTP ನಂಬರ್ ಅನ್ನ ಕೊಟ್ಟಿದ ನಂತರ ಅವರ ಬ್ಯಾಂಕ್ ಅಕೌಂಟಿನಲ್ಲಿರುವಂತಹ ಹಣ ಮಾಯ ಆಗಿದೆ. ಸೊ ಈ ರೀತಿಯಾಗಿ ತುಂಬಾ ಜನರಿಗೆ ಈ ರೀತಿ ಆಗಿರುವಂತಹ ಘಟನೆ ನಡೆದಿದೆ. ಇದೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ನಡೆದಿರುವಂತಹ ಒಂದು ಹೊಸ ಮೋಸ, ಒಂದು ಹೊಸ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ಸ್ಕ್ಯಾಮ್ಗಳು, ಈ ರೀತಿಯಾಗಿ ಮೋಸ ದಿನಾಲು ಕೂಡ ತುಂಬಾ ನಡೆಯುತ್ತೆ. ಆದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟೇ, ಆದ್ರೆ ತುಂಬಾ ನಡೆಯುತ್ತೆ. ಸೊ ಈ ರೀತಿಯಾಗಿರುವಂತಹ ಸತ್ಯ ಘಟನೆಗಳು ಬಟ್ ಕೆಲವೊಂದು ಬೆಳಕಿಗೆ ಬರುತ್ತೆ. ಸೊ ಇದೇ ರೀತಿಯಾಗಿ ತುಂಬಾ ಸ್ಕ್ಯಾಮ್ಗಳು ನಡೆಯುತ್ತೆ. ಸೊ ಡೆಲಿವರಿ ಬಾಯ್ ಸ್ಕ್ಯಾಮ್ ಇದೆ. ಅಂದ್ರೆ ಡೆಲಿವರಿ ಹೆಸರಿನಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿರೋದಿಲ್ಲ, ಆದ್ರೂ ಕೂಡ ನಿಮ್ಮ ಹೆಸರಿನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಬಂದಿರುತ್ತೆ, ಮೋಸ ಮಾಡ್ಬೇಕು ಅಂತಾನೆ ಆ ರೀತಿ ಮಾಡಿರ್ತಾರೆ. ಸೊ ಅದಾದ್ಮೇಲೆ ವಿಡಿಯೋ ಕಾಲ್ ಸ್ಕ್ಯಾಮ್ ಇದೆ. ಅದಾದ್ಮೇಲೆ ನೀವು ಯಾವ್ದೋ ಲೋನೇ ತಗೊಂಡಿರೋದಿಲ್ಲ, ಆದ್ರೂ ಕೂಡ ನೀವು ಲೋನ್ ತಗೊಂಡಿರೋ ಅಂತ ಬರುತ್ತೆ, ಅದು ಕೂಡ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಸೊ ಓಕೆ ಸ್ನೇಹಿತರೆ, ಇದೆಲ್ಲ ಸ್ಕ್ಯಾಮ್ ನಡುವೆ ನೀವು ಯಾವ ರೀತಿ ಹುಷಾರಾಗಿರ್ಬೇಕು, ನೀವು ಯಾವುದೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ಬೇಕು, ಇವಾಗ ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಇಮೇಲ್ ಐಡಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಪಬ್ಲಿಕ್ ಅಲ್ಲಿ ಪ್ರೆಸೆಂಟ್ ಮಾಡಬೇಡಿ. ಅಂದ್ರೆ ಪಬ್ಲಿಕ್ ಅಲ್ಲಿ ಹಾಕ್ಬೇಡಿ. ಪಬ್ಲಿಕ್ ಅಂದ್ರೆ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಯೂಟ್ಯೂಬ್ ಅಲ್ಲಿ ಹಾಕೋದು, ಅಥವಾ ಇನ್ನೆಲ್ಲೋ ಜನರಿಗೆ ಈಸಿಯಾಗಿ ಸಿಗೋ ತರ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಐಡಿ ಆಗಿರ್ಬೋದು, ಸೊ ಈ ರೀತಿಯಾಗಿರುವಂತ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ಪಬ್ಲಿಕ್ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ. ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದ್ ವೇಳೆ ಈ ರೀತಿ ಮೋಸ ಮಾಡುವಂತವ್ರಿಗೆ ಈ ರೀತಿಯಾಗಿರುವಂತಹ ನಿಮ್ಮ ನಂಬರ್ ಏನಾದ್ರು ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಓಕೆನಾ? ಈಸಿಯಾಗಿ ಸಿಕ್ಕರೆ ಈ ರೀತಿಯಾಗಿ ಬರುವಂತಹ ಕಾಲ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಅವಾಗ ನೀವು ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಪಬ್ಲಿಕ್ ಅಲ್ಲಿ ಪ್ರೆಸೆಂಟ್ ಮಾಡಬೇಡಿ. ಇನ್ನು ಎರಡನೇದಾಗಿ, ಯಾವುದೇ ಅಪರಿಚಿತ ವ್ಯಕ್ತಿಗಳಿಂದ ಫೋನ್ ಬಂದ್ರೆ ಅಥವಾ ವಿಡಿಯೋ ಕಾಲ್ ಬಂದ್ರೆ ಅಥವಾ ಮೆಸೇಜ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಅಪರಿಚಿತ ವ್ಯಕ್ತಿಗಳಿಂದ ಏನೇ ಬಂದ್ರು ಕೂಡ ಆದಷ್ಟು ಬೇಗ ಅದನ್ನ ನಂಬೋದಕ್ಕೆ ಹೋಗ್ಬೇಡಿ. ಅದರಲ್ಲೂ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ATM ಕಾರ್ಡ್ ಡೀಟೇಲ್ಸ್
ಮತ್ತೆ OTP ನಂಬರ್ ಅನ್ನ ಕೇಳುವಂತವ್ರನ್ನ ನಂಬೋದಿಕ್ಕೆ ಹೋಗ್ಬೇಡಿ. ಬ್ಯಾಂಕ್ನವರೇ ಕೂಡ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಮ OTP ಆಗಿರ್ಬೋದು, ನಿಮ್ಮ ATM ಪಿನ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳೋದಿಲ್ಲ. ಬ್ಯಾಂಕ್ನವರು ಯಾವುದೇ ಕಾರಣಕ್ಕೂ ಫೋನ್ ಮಾಡಿ ಈ ರೀತಿಯಾಗಿ ಕೇಳೋದಿಲ್ಲ. ಬ್ಯಾಂಕ್ನವರೇ ಆಗಿರ್ಬೋದು ಅಥವಾ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಅಂದ್ರೆ ಅಧಿಕಾರಿಗಳಾಗಿರ್ಬೋದು, ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಕಾಲ್ ಮಾಡಿ ಕೇಳೋದಿಲ್ಲ. ನಿಮ್ಮ ಒಂದು ಅಕೌಂಟ್ ನಂಬರ್ ಕೊಡಿ, IFSC ಕೋಡ್ ಕೊಡಿ, OTP ಕೊಡಿ. ಸೊ ಈ ರೀತಿಯಾಗಿ ಕೇಳಲ್ಲ ಯಾರು. ಈ ರೀತಿ ಏನಾದ್ರು ನಿಮ್ಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣವನ್ನ ಅವರು ಲೂಟಿ ಮಾಡೋದಕ್ಕೆ, ಅಂದ್ರೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿಕ್ಕೆ ಮಾಡ್ತಿರುವಂತಹ ಒಂದು ಮೋಸದ ಮಾರ್ಗ ಅಂತ ತಿಳ್ಕೊಳ್ಬೇಕು ನೀವು. ಇನ್ನು ನೆಕ್ಸ್ಟ್, ನಿಮ್ಮ ಮೆಸೇಜ್ಗೆ ಅಂದ್ರೆ ನಿಮ್ಮ ಫೋನ್ಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸೊ ನೀವು 1 ಲಕ್ಷ ವಿನ್ ಆಗಿದ್ದೀರಾ, 2 ಲಕ್ಷ ವಿನ್ ಆಗಿದ್ದೀರಾ, SBI ಬ್ಯಾಂಕ್ ಕಡೆಯಿಂದ ನಿಮ್ಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇದನ್ನ ತಗೊಳ್ಳೋದಕ್ಕೆ ನಿಮ್ಮ KYC ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ. ಅದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್, ಬಸ್ ಸ್ಟಾಪ್ ಗಳಲ್ಲಿ ಅಥವಾ ಪಬ್ಲಿಕ್ ಗಳಲ್ಲಿ ಫೋನ್ ಗಳನ್ನ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್ಗೆ ಮಾಲ್ಗಳಲ್ಲಿ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ, ಬಸ್ ಸ್ಟಾಪ್ ಗಳಲ್ಲಿ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಏನಕ್ಕೆ ಮಾಡಬಾರ್ದು ಅಂತ ನೀವು ಕೇಳ್ತಿರ್ಬೋದು. ಸೊ ಅಲ್ಲಿ ಡೇಟಾ ಮೂಲಕ ನಿಮ್ಮ ಮಾಹಿತಿಯನ್ನ ಕದಿಯುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬಸ್ ಸ್ಟಾಪ್ ಗಳಲ್ಲಿ ಅಥವಾ ಸಾರ್ವಜನಿಕ ಪ್ರದೇಶಗಳಲ್ಲಿ ಚಾರ್ಜ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್, ನಿಮ್ಮ ವಾಟ್ಸ್ಆಪ್ ಗಳಲ್ಲಿ ತುಂಬಾ ಆಫರ್ಗಳು ಬರುತ್ತೆ. ಸೊ ₹1 ಈ ಪ್ರಾಡಕ್ಟ್ ಸಿಗುತ್ತೆ, ₹2 ಈ ಪ್ರಾಡಕ್ಟ್ ಸಿಗುತ್ತೆ, ನಿಮ್ಗೆ ₹3 3 ಲಕ್ಷ ವಿನ್ ಆಗ್ಬೋದು. ಸೊ ಈ ರೀತಿಯಾಗಿ ತರತರ ಎಲ್ಲ ಬರುತ್ತೆ. ಸೊ ಜಾತ್ರೆ ಮೆಸೇಜ್ಗಳೆಲ್ಲ ಬರುತ್ತೆ. ಸೊ ಅದನ್ನೆಲ್ಲಾನು ಕೂಡ ನೀವು ನಂಬೋದಕ್ಕೆ ಹೋಗ್ಬೇಡಿ. ಅದು ಮೋಸ ಮಾಡೋದಕ್ಕೆ ಅಂತಾನೆ ಒಂದು ಕ್ರಿಯೇಟ್ ಮಾಡಿರುವಂತ ಲಿಂಕ್ ಆಗಿರುತ್ತೆ, ಆಫರ್ ಆಗಿರುತ್ತೆ. ಸೊ ಎಂತವ್ರು ಕೂಡ ಕಡಿಮೆ ಸಿಗುತ್ತೆ ಅಂತಂದ್ರೆ ಸೊ ತಗೊಳ್ಳೋದು ಸಹಜ ಅಲ್ವಾ. ಸೊ ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಈ ರೀತಿಯಾಗಿ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ನೀವು ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸೊ ಇದು ಮೇನ್ ಆಗಿ. ಇದ್ರ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಇನ್ನೂ ತುಂಬಾ ಇದಾವೆ. 1 ಅವರ್ ಹೇಳ್ಬೋದು, 2 ಅವರ್ ಹೇಳ್ಬೋದು, ಜಾಸ್ತಿ 1 ದಿನ ಬೇಕಾದ್ರೂ ಹೇಳ್ಬೋದು. ಸೊ ಆದ್ರೆ ನಾನು ಏನ್ ಮಾಡಿದೀನಿ ಅಂತಂದ್ರೆ, ನೀವು ಈ ರೀತಿಯಾಗಿ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣ ಸೇಫ್ ಆಗಿ ಇರಬೇಕು ಅಂತಂದ್ರೆ, ಈ ರೀತಿಯಾಗಿ ಮೋಸ ಆಗಬಾರ್ದು ಅಂತಂದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ವಿಡಿಯೋವನ್ನ ಮಾಡಿ ನಾನು ಬಹಳ ದಿನಗಳ ಹಿಂದೆನೆ ಅಪ್ಲೋಡ್ ಮಾಡಿದೀನಿ. ಸೊ ನೀವು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಸೊ ನೀವು ನೋಡಿರ್ತೀರಾ. ಯಾರಾದ್ರೂ ಹೊಸಬರು ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಅಥವಾ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ಓಕೆನಾ, ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ನೀವು ಆ ಒಂದು ವಿಡಿಯೋವನ್ನ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಮಾಡ್ಬೇಕು, ಏನು ಮಾಡಬಾರ್ದು. ಓಕೆ ಸ್ನೇಹಿತರೆ, ಕೊನೆಯದಾಗಿ ಹೇಳೋದಿಷ್ಟೇ, ನೀವು ಕಷ್ಟಪಟ್ಟು ದುಡಿದಿರುವಂತಹ ಮತ್ತೆ ಉಳಿತಾಯ ಮಾಡಿರುವಂತಹ ದುಡ್ಡು ಸೊ ಈ ರೀತಿಯಾಗಿ ಸ್ಕ್ಯಾಮರ್ ಗಳಿಗೆ ಹೋಗ್ಬಾರ್ದು. ಸೊ ಮೋಸ ಆಗ್ಬಾರ್ದು. ನೀವು ಕಷ್ಟಪಟ್ಟಿರುವಂತಹ ದುಡ್ಡು ನಿಮ್ಮ ಉಪಯೋಗಕ್ಕೆ ಬರಬೇಕು, ಇದು ನನ್ನ ಉದ್ದೇಶ. ಸೊ ಹಾಗಾಗಿ ಒಂದು 20ರಿಂದ 25 ನಿಮಿಷ ಇರ್ಬೋದು ಆ ಒಂದು ವಿಡಿಯೋ. ಸೊ ಖಂಡಿತವಾಗ್ಲೂ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಆ ಒಂದು ವಿಡಿಯೋ ಖಂಡಿತವಾಗ್ಲೂ 100% ಯೂಸ್ ಆಗುತ್ತೆ. ಮತ್ತೆ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ನಿಮ್ಗೆ ಪ್ರೂಫ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಲಿಂಕ್. ಅದು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಮಹಿಳೆಗೆ ಆಗಿರುವಂತಹ, ನಾನು ಅವಾಗಲೇ ಒಂದು ಸ್ಟೋರಿ ಹೇಳಿದ್ನಲ್ಲ, ಆ ಮಹಿಳೆಗೆ ಆಗಿರುವಂತಹ ಆ ಘಟನೆಯನ್ನ ಅವರೇ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದಾರೆ, ನೀವು ಅದನ್ನ ನೋಡಬಹುದು. ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.